ದಲಿತ ನಿಮಗೆ ಸ್ವಾಭಿಮಾನ ನಿಮಗೆ ಎಲ್ಲರ ಮೇಲೆ ಗೌರವ ಗೌರವ ನಿಮ್ಮನ್ನು ನೀವು ಮಾಡ್ಕೊಳ್ಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಮುಸಲ್ಮಾನರಿಗೆ ಅವಮಾನ ಮಾಡ್ತಾರೆ. ಜೈ ಭೀಮ್. ನನ್ನ ಹೆಸರು ನಾಗೇಶ್ ಸಾಲ್ಮರ್ ಅಂತೇಳಿ. ದಾವಣಗೆರೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಬಂಧುಗಳೇ, ಮತದಾನ ಯಾಕಾಗಿ ಬಂತು, ಕಾರಣ ಏನು, ಇವತ್ತಿನ ದಿನದಲ್ಲಿ ನಾವು ಯಾವ ಮಟ್ಟದಲ್ಲಿದ್ದೀವಿ, ಇಷ್ಟು ವರ್ಷನೂ ನಾವು ಯಾರಿಗೆ ಮತ ಹಾಕಿದ್ದೀವಿ, ಯಾರ ಗುಲಾಮರಾಗಿ ಬದುಕ್ತಾ ಇದ್ದೀವಿ, ಅದನ್ನು ನಾವು ಫಸ್ಟ್ ಯೋಚನೆ ಮಾಡಬೇಕಾಗ್ತದೆ. 65 ವರ್ಷ ಕಾಂಗ್ರೆಸ್ ಆಡಳಿತವನ್ನು ಮಾಡಿದೆ. ಈ ಆಡಳಿತ ಮಧ್ಯದಲ್ಲಿ ನಮಗೆ ಏನು ಸೌಲಭ್ಯ ಕೊಟ್ಟಿದ್ದಾರೆ ಅನ್ನೋದು ಬೇಕಲ್ಲ. ನಮಗೆ ಅಲ್ಪಸಂಖ್ಯಾತರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಹಿಂದುಳಿದ ವರ್ಗದವ್ರಿಗಾಗಿರ್ಬೋದು, ಇವತ್ತೆಲ್ಲ ನಾವು ವಂಚಿತರಾಗ್ತಾ ಇದೀವಿ. ಇದಕ್ಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಮತದಾರ ಬಂಧುಗಳೇ, ನಮಗೆ ಒಂದೇ ಎಜುಕೇಷನ್ಗೆ, ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಯಾವುದೇ ಒಂದು ಸ್ಪೆಷಾಲಿಟಿ ಇಲ್ಲ. ಒಂದು ಕಡೆಯಿಂದ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸ್ತಾ ಇದ್ದಾರೆ. ಕಾರಣ ಏನು ಅಂತೇಳಿ ನಾವು ಯೋಚನೆ ಮಾಡ್ಬೇಕಲ್ಲಿ. ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದಿದ್ರೆ ಉನ್ನತ ಹುದ್ದೆಗೆ ಬರ್ತಾರೆ ಅಂತೇಳಿ ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ಚುತ್ತಾ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ರಾಜಕಾರಣಿಗಳು. ನಾವು ಇಲ್ಲಿ ಅಂತ ಓದಿಸೋದು, ನಾವು ಅದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಮೊನ್ನೆ ನಾನು ದಾವಣಗೆರೆ ಬಂದು 2 ದಿನ ಅಲ್ಲಿ ಅಡ್ಡಾಡಿದೆ, ಆ ಗಾಂಧಿನಗರ ಭಾಗದಲ್ಲಿ. ಅಲ್ಲಿ ನಮ್ಮ ಜನಗಳ ಪರಿಸ್ಥಿತಿ, ಆ ಮುಸಲ್ಮಾನರ ಪರಿಸ್ಥಿತಿ ನೋಡಿದರೆ ನಾವು ಓಟನ್ನು ಯಾಕೆ ಹಾಕ್ತಾ ಇದೀವಿ? ನಮಗೆ ಓಟ್ ಹಾಕ್ಲಿಕ್ಕೆ ರೈಟ್ಸ್ ಇದೆಯಲ್ವಾ? ನಮಗೆ ಕೇಳೋಕ್ಕೂ ಅದೇ ರೀತಿ ಹಕ್ಕಿದೆ. ಅದನ್ನೇ ತಾವುಗಳು ಓಟ್ ಹಾಕ್ಬೇಕಾದ್ರೆ ನಮಗೆ ಕೆಲಸ ಆಗಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ದಾರಿ ಸಿಗ್ಬೇಕು, ಆ ರೀತಿ ಯೋಚನೆ ಮಾಡಿ ನಾವು ಮತವನ್ನು ಮಾಡ್ಬೇಕಾಗ್ತದೆ. ಸಮರ್ಥ ಅಂತೇಳಿ ಪಾಪ ನಮ್ಮ ಚಿಕ್ಕ ಹುಡುಗ, ಅವನಿಗೆ ಅಮ್ಮ ಅಂದರೂ ಒಂದು 20-22 ವರ್ಷ ಏಜ್ ಆಗಿರ್ಬೋದು. ಅವನಿಗೆ MLA ಆದರೆ ಮುಂದಿನ ಒಂದು 70 ವರ್ಷದವರೆಗೂ ಕಂಟಿನ್ಯೂ ಆಗ್ತಾರೆ. ಇದು ಸತ್ಯ, ಸುಳ್ಳಲ್ಲ. ಯಾಕಂದರೆ ಇದರಲ್ಲಿ ಕಾಂಗ್ರೆಸ್ಸಲ್ಲಿ ನಡೆದಿರುವಂಥ ಘಟನೆ, ನಾವು ನೋಡಿರುವಂಥ ಘಟನೆ ಇದು. ಹಾಗಾಗಿ ದಾವಣಗೆರೆಯ ಮತದಾರರ ಬಂಧುಗಳು ಯೋಚನೆ ಮಾಡಿ ಪರ್ಯಾಯವಾಗಿ, ಇದೇನಿನ್ನು 2 ವರ್ಷ ಮಾತ್ರ ಇರೋದು. ಹಾಗಾಗಿ ಇದನ್ನು ಯೋಚನೆ ಮಾಡಿ ಮತವನ್ನು ಜನಪರವಾಗಿ ಹೋರಾಟ ಮಾಡುವಂಥ ವ್ಯಕ್ತಿಗೆ, ಏನೇ ಕಷ್ಟ ಇದ್ದರೆ ಜನರಿಗಾಗಿ ಧ್ವನಿಗೂಡಿಸಿ, ಜನರಿಗೋಸ್ಕರ ಜನರ ಮಧ್ಯದಲ್ಲಿ ಬಂದು ಹೋರಾಟ ಮಾಡುವಂಥ ಜನಗಳಿಗೆ ನೀವು ಮತವನ್ನು ಕೊಡಿ. ನಿಮ್ಮ ಮತವನ್ನು ದುಡ್ಡಿಗೆ, ಎಂಡಕ್ಕೆ ಮಾರ್ಕೊಳ್ಬೇಡಿ. ಬಾಬಾ ಸಾಹೇಬರು ಮತವನ್ನು ಕೊಟ್ಟಿರೋದು ನೀವು ಒಂದಾಗಿ ಒಟ್ಟಾಗಿ ಮತವನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ನಿಮ್ಮ ಅಭಿವೃದ್ಧಿಯನ್ನು ಗಳಿಸಿ ಅಂತೇಳಿ ಮತದಾನದ ಹಕ್ಕನ್ನು ತಂದುಕೊಟ್ರು. ನಾವೀಗ ಇನ್ನೊಬ್ರಿಗೆ ಮಾರ್ಕೊಂಡು ಗುಲಾಮರಾಗಿ ಬದುಕಿ ಅಂತ ಹೇಳಿಲ್ಲ. ದಯವಿಟ್ಟು ನಮ್ಮ ದಲಿತ ಬಂಧುಗಳಲ್ಲಿ ಹೇಳೋದು ಅಷ್ಟೇ, ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಾನು. ದಯವಿಟ್ಟು ಈ ಸರಿ ಈ ಚುನಾವಣೆಗೆ ನಮ್ಮ SDPI ಪಕ್ಷದ ಅಫ್ಸರ್ ಕೊಡ್ಲಿಪೇಟೆ ಅಂತೇಳಿ ತುಂಬ ಹೋರಾಟಗಾರರು ಎಲ್ಲ ವಿಚಾರದಲ್ಲೂ ಮುಂಚೂಣಿಯಾಗಿ ನಿಂತು ಹೋರಾಟವನ್ನು ಮಾಡ್ತಾರೆ. ನಮ್ಮ ಹಕ್ಕುಗಳಿಗಾಗಿ ಪ್ರಶ್ನೆಯನ್ನು ಮಾಡ್ತಾರೆ, ಧ್ವನಿಯನ್ನು ಎತ್ತಾರೆ. ಹಾಗಾಗಿ ಅವರು ಈ ಸರಿ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮತವನ್ನು ಕೊಟ್ಟು ತಾವು ಅವ್ರನ್ನ ಜಯಶೀಲರನ್ನಾಗಿ ಮಾಡಿ, ಇವತ್ತು ಅವರು ದುಡ್ಡು ಕೊಡ್ತಾರೆ, ನೀವು ದುಡ್ಡನ್ನು ತಗೊಂಡು ಮತವನ್ನು ಹಾಕ್ತೀರಿ. ಎಷ್ಟು ಹಾಕ್ತೀರಿ? 5 ವರ್ಷ 2,000 ರೂಪಾಯಿ ಕೊಡ್ತಾರೆ, 10,000 ರೂಪಾಯಿ ಕೊಡ್ತಾರೆ ಒಂದು ಮತಕ್ಕೆ. ತಗೊಳ್ತೀರಾ, ಓಟ್ ಹಾಕ್ತೀರಾ ಅವರಿಗೆ. ನೀವು ಅಲ್ಲಿ ಎಷ್ಟು ದಿನ ಗುಲಾಮಗಿರಿ ಮಾಡಬೇಕು? 1825 ದಿನ ಗುಲಾಮಗಿರಿಯಲ್ಲೇ ಬದುಕಬೇಕಾಗ್ತದೆ. ಅವಾಗ ನಮ್ಮ ಮಕ್ಕಳೇನು ಮಾಡ್ತವೆ? ಇವತ್ತು ಕೂಲಿ ಮಾಡ್ಕೊಂಡೇ ಇದ್ದಾನೆ, ಚಪ್ಪಲಿ ಹೊಲಿತಲೇ ಇದ್ದಾನೆ. ಆಟೋ ಓಡಿಸೋರು ಆಟೋನೇ ಓಡಿಸೋದು. ಅವ್ರಿಗೆ ಏನಾರು ಅಭಿವೃದ್ಧಿ ಇದೆಯಾ? ಒಳ್ಳೆ ಕಾಲೇಜ್ ಇದೆಯಾ? ಅಲ್ಲಿ ಇಲ್ಲ. ಹಾಸ್ಪಿಟ್ಲ್ ಇದೆಯಾ? ಇಲ್ಲ. ಅವ್ರಿಗೆ ನೋಡಿ, ಈಗ ರಾಜಕಾರಣಿಗೆ ಅವ್ರಿಗೆ ಒಳ್ಳೊಳ್ಳೆ ಮಲ್ಟಿಪಲ್ ಬಿಲ್ಡಿಂಗ್ಗಳಿದೆ, ಹಾಸ್ಪಿಟ್ಲ್ಗಳಿದೆ, ಕ್ಲಿನಿಕ್ಗಳಿದೆ. ಅವು ಎಲ್ಲಿಂದ ಬಂದು? ಅವೆಲ್ಲ ನಾವೆಲ್ಲ ಕಟ್ಟುವಂಥ ಟ್ಯಾಕ್ಸ್ ಏನು 1825 ದಿನ ನಾವಲ್ಲಿ ಟ್ಯಾಕ್ಸನ್ನು ಕಟ್ತೀವಲ್ಲ, ಆ ದುಡ್ಡಲ್ಲಿ ಅವರು ಬದುಕ್ತಾ ಇದ್ದಾರೆ. ಅದನ್ನು ಫಸ್ಟ್ ನಾವು ಮತದಾರರು ಯೋಚನೆ ಮಾಡಬೇಕು. ಇವತ್ತು 10,000 ಕೊಟ್ಟ ಅಂತೇಳಿ ಅವನಿಗೆ ಮತ ಹಾಕಿ ಅವನಿದ್ರಿಗೆ ತಲೆ ಬಗ್ಸೋದಲ್ಲ. ಈಗ ಮೊನ್ನೆ ನಮ್ಮ ಸ್ನೇಹಿತರು, ನಮ್ಮ ಬಾಳಕೈ ಶ್ರೀನಿವಾಸ್ ಅವರು ಹೇಳಿದರು, ಅವ್ರದ್ದು ಹಾಸ್ಪಿಟ್ಲಿಗೆ ಹೋಗಿ ಇಷ್ಟು ಬಿಲ್ ಆಗಿದೆ ಅಂತ, ಒಂದು 2-3 ಲಕ್ಷ ಬಿಲ್ ಆಗಿದೆ, ನಿಮ್ಗೆ ಓಟ್ ಹಾಕಿದ್ದೀವಿ, ನಮ್ಗೆ ಕಮ್ಮಿ ಮಾಡಿ ಅಂತೇಳಿ ಕೇಳಿ ನೋಡೋಣ ಅಂತೇಳಿ ಬಿಡ್ತಾರೆ ಅವ್ರು ನಿಮ್ಮನ್ನ? ಇಲ್ಲ. ಬಿಲ್ ನೀನೇ ಪುಕ್ಷಟ ಹಾಕಿಲ್ಲ, ದುಡ್ಡು ತಗೊಂಡು ಓಟ್ ಹಾಕಿದ್ಯಾ, ನೀವು ದುಡ್ಡು ಕೊಟ್ಟು ಒಂದು ಕ್ಲಿಯರ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ದಯವಿಟ್ಟು ಹಾಗಾಗಿ ಬಂಧುಗಳೇ, ನಮ್ಮ ದಲಿತ ಸಹೋದರರಲ್ಲಿ ಹೇಳೋದು ಎಲ್ಲ ಈಗ ತಿಳಿದಂತರೇ ಇರೋದು, ವಿಚಾರವಂತರೇ ಇರೋದು. ಹಾಗಾಗಿ ಏನು ಈಗ ಗುಲಾಮಗಿರಿ ಮಾಡ್ತಾ ಇದ್ದಾರಲ್ಲ, ಅವ್ರ ಕೈ ಕೆಳಗಡೆ ಅವರನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಪೊರಕೆಯಲ್ಲಿ ಹೊಡೆದೋಡಿಸಿ ದುಡ್ಡು ಕೊಡಕ್ಕೆ ಹೋದರೆ ನಿಮ್ಮನ್ನು ನೀವು ಮಾರ್ಕೊಳ್ಬೇಡಿ. ಅದು ನಿಮ್ಮನ್ನು ನೀವು ಮಾರ್ಕೊಂಡ್ರೆ ಬಾಬಾ ಸಾಹೇಬರಿಗೆ ಮಾಡಿದಂಥ ಅನ್ಯಾಯ ಆಗ್ತದೆ, ದ್ರೋಹ ಆಗ್ತದೆ. ನ್ಯಾಯಯುತವಾಗಿ ನಿಮಗೆ ನಿಮ್ಮ ಕೆಲಸ, ನಮಗೆ ಏನಾಗಬೇಕು ಹೇಳಿ? ನಮಗೆ ಕೆಲಸ ಆಗಬೇಕು, ನಮಗೆ ಅಭಿವೃದ್ಧಿ ಆಗಬೇಕು.
ನಮ್ಮ ಮಕ್ಕಳು ಮುಂಚೂಣಿಯಲ್ಲಿ ಬರಬೇಕು. ಅದನ್ನು ಯೋಚನೆ ಮಾಡಿ ಅದನ್ನು ಗಮನದಲ್ಲಿಟ್ಟುಕೊಂಡು ದಯವಿಟ್ಟು ಎಲ್ಲರೂ ಹಾಗೇನೆ ಮುಸಲ್ಮಾನ್ ಬಾಂಧವರು ಅಲ್ಲಿ ಹೇಳ್ತಾರಂತೆ, ಅವರು ಸಮರ್ಥವರ ತಂದೆ, ನೀವೇ ಇಲ್ದಿದ್ರೆ ನಮಗೆ ಗೊತ್ತು, ನಮಗೆ ಚುನಾವಣೆ ಗೆಲ್ಲಲಿಕ್ಕೆ ಅಂತೇಳಿ ಮುಸಲ್ಮಾನರಿಗೆ ಅವಮಾನ ಮಾಡ್ತಾರೆ. ಹಾಗಾಗಿ ಅಲ್ಲಿ ಈಗ ಯಾರು ನಮ್ಮ ಇವರು ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಹಾಕಿ ಈಗ ಅವರಿಗೆ ಅವ್ರು ಹಡಿಯಾಳಾಗಿ ಬದುಕ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ಸ್ವಾಭಿಮಾನ ಅನ್ನೋದಿದ್ದರೆ, ನಮ್ಮ ಮುಸಲ್ಮಾನ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮಗೆ ಸ್ವಾಭಿಮಾನ ಅನ್ನೋದಿದ್ದರೆ, ನಿಮಗೆ ಅಲ್ಲವನ ಮೇಲೆ ಗೌರವ ಇದ್ದರೆ, ಪೈಗಂಬರ್ ಮೇಲೆ ತಮಗೆ ಗೌರವ ಇದ್ದರೆ, ನೀವೆಲ್ಲರೂ ಒಂದು ಸೈಡ್ ಆಗಿ ಈ ಸರಿ ಆ ಕಾಂಗ್ರೆಸ್ಸನ್ನು ಸೋಲಿಸಿ STPI ಮೇಲೆ ತಗೊಬನ್ನಿ. ಇದು STPI ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಕ್ಕನ್ನು ಕೊಡುವಂಥ ಪಕ್ಷ ಇದು ಕೆಲವರೆಲ್ಲ ಹೇಳ್ತಾರೆ, ಎಲ್ಲ ನಿಮ್ಮನ್ನೆಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ, ಇದು ಮುಸ್ಲಿಂ ಪಕ್ಷ ಅಂತೇಳಿ. ನಾನು ದಲಿತ, ನಾನು ಈ ಮೂಡಿಗೆರೆ ತಾಲೂಕಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಇಲ್ಲಿ STPI ಪಕ್ಷದಿಂದ. ನಮ್ಮ ಅಂಗಡಿ ಚಂದ್ರು ಇದ್ದಾರೆ, ದೇವನೂರು ಮಾದಯ್ಯ ಅವರು ತಮ್ಮ ನಮ್ಮ ರಾಜ್ಯ ಉಪಾಧ್ಯಕ್ಷರು. ದಯವಿಟ್ಟು ಎಲ್ಲರೂ ಇದರಲ್ಲಿ ನಾವು ಎಲ್ಲ ಸೇರಿ ಕಟ್ಟಿರುವಂಥ ಪಕ್ಷ ಇದು. ತಮ್ಮ ತಲೆಗೆಲ್ಲ ಹುಳವನ್ನು ಬಿಡ್ತಾರೆ ದಲಿತ ಬಂಧುಗಳೇ. ಹಾಗೆಯೇ ಮುಸಲ್ಮಾನ್ ಬಂಧವರು ಪ್ರತಿಯೊಬ್ಬರು ಎಲ್ಲ ಒಗ್ಗಟ್ಟಿನಿಂದ ನಮ್ಮ ಈ ಸರಿ ಈ ನಾಡ್ದು 8ನೇ ತಾರೀಕು ನಡೆಯುವ ಈ ಚುನಾವಣೆಯಲ್ಲಿ STPI ಪಕ್ಷಕ್ಕೆ ನಮ್ಮ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ 4ನೇ ನಂಬರಿನಲ್ಲಿ ಕುಕ್ಕರಿನ ಗುರುತು ಇರ್ತದೆ, ಅದಕ್ಕೆ ಮತವನ್ನು ಕೊಟ್ಟು ಅವ್ರನ್ನ ಜಯಶೀಲನ ಮಾಡಿ, ನೀವು ನೆಕ್ಸ್ಟ್ ಮುಂದಿನ 2 ವರ್ಷದ ನಂತರ ಅವರು ನಿಮ್ಮನ್ನು ಓಟ್ ಕೇಳಲಿಕ್ಕೆ ಬರೋದಿಲ್ಲ, ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನೀವೇ ಹುಡ್ಕೊಂಡು ಹೋಗಿ ಅವರಿಗೆ ಓಟ್ ಹಾಕ್ತೀರಿ, ನೀವೇ ಅವರನ್ನು ನಿಲ್ಲಿಸ್ತೀರಿ ಅಲ್ಲಿ ಕರೆಸಿ. ಯಾವುದೇ ಚುನಾವಣೆ ಬಂದರೂ ಅವ್ರನ್ನೇ ನೀವು ಕರೆಸ್ತೀರಿ. ಯಾಕಂದರೆ ಅವರು ಅಷ್ಟು ಶ್ರಮಜೀವಿ, ಅಷ್ಟು ಶ್ರಮ ಪಡ್ತಾರೆ ಜನಗಳಿಗೋಸ್ಕರ. ಅವರು ಜೈಲಿಗೆಲ್ಲ ಹೋದಂಥವ್ರು. ಅಷ್ಟು ಶ್ರಮಜೀವಿಯನ್ನು ಗೆಲ್ಲಿಸ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಳೋಣ ಅಂತಲ್ಲಿ ಈ ವಿಡಿಯೋದ ಮುಖಾಂತರ ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ STPI.